ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲೇಬೇಕು ಅನ್ನೋ ಅಭಿಪ್ರಾಯ ಮಾಡ್ತೀನಿ. ಒಂದು, ನಿನ್ನೆ ಏನು ಹೋರಾಟಗಾರರು ಮತ್ತು ಮಠಾಧೀಶರ ಮೇಲೆ ನೀವು ಲಾಠಿ ಪ್ರಹಾರ ಮಾಡಿರಿ, ತಳ್ಳಾಡಿರಿ, ಎಳೆದಾಡಿರಿ. ಸರ್, ನೀವು ಪೊಲೀಸರು ಬಿಂಡ್ರಸ್ ಮೇಲೆ ಹೋಗಿ ಕ್ಯಾವಿ ಮೇಲೆ ಕೈ ಹಾಕ್ಲಕ್ಕ ಎಷ್ಟು ಧೈರ್ಯ ರೀ ನಿಮಗೆ? ಎಷ್ಟು ಧೈರ್ಯ? ಅವ್ರ ಮೊಬೈಲ್ ಕಸ್ಕೊತೀರಿ, ಅವ್ರ ಎಳಿ ಮೇಲೆ ಕೈ ಹಾಕ್ತೀರಿ ಅಂದ್ರ ನಿಮ್ಗೆ ಯಾರು ಹೇಳೋರು ಕೇಳೋರು ಈ ರಾಜ್ಯದಾಗ ಅದಾರ ಅಂತ ಅನ್ಸಿಲ್ಲ. ಈ ಜನರ ಭಾವನೆ ಅವ್ರು ಕಟ್ಟಿರೋ ಕ್ಯಾವಿ ಮೇಲೆ ಅನ್ನುವಂಥದ್ದು ಯಾವ ರೀತಿ ನಿಮ್ ಕಾಕಿ ಬಗ್ಗೆ ಒಂದು ಜನರ ಭಾವನೆ ಇದೆಯೋ, ಕಾವಿ ಮೇಲೆ ಒಂದು ಭಾವನೆ ಅನ್ನುವಂತ ಪ್ರಜ್ಞೆ ನಿಮ್ಗಿಲ್ಲ. ಬಿಂಡ್ರಸ್ ಮೇಲೆ ಹೋಗೋದು, ಕಾವಿ ಮೇಲೆ ಕೈ ಹಾಕೋದು, ಮತ್ತ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಡ್ಯೂಟಿಗೆ ಅಡ್ತಾರೆ ಅಂತ ಹೇಳಿ ಕೇಸ್ ಹಾಕಿ ಅವ್ರ ನಾನ್ ಬೇಲಬಲ್ ಸೆಕ್ಷನ್ ಗಳನ್ನ ಹಾಕಿ ಒಳಗಿಡ್ತೀರಿ. ಹುಷಾರ್, ಈ ರೀತಿ ನೀವೇನಾದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ದಬ್ಬಾಳಿಕೆಯನ್ನ ಸರ್ವಾಧಿಕಾರಿ ಧೋರಣೆಯನ್ನು ನಡ್ಕೊಂಡ್ರೆ ಈ ಜಿಲ್ಲೆಯ ಜನತೆ ನಿಮ್ಮನ್ನ ಮರಿಲಾರದಂಗ ಪಕ್ಷದ ಪಾಠ ಕಲಿಸ್ತಾರ, ನಿಮಗ ರಾಜಕಾರಣ ಗೊತ್ತಿ ಹಚ್ತಾರ. ಇದು ಎಚ್ಚರಿಟ್ಕೋರಿ. ದಬ್ಬಾಳಿಕೆಗೆ ಒಂದು ಮಿತಿ ಇರ್ಬೇಕು. ಒಬ್ಬ ಮಠಾಧೀಶರಿಗೆ ನೀವು ಈ ಜಿಲ್ಲೆ ಒಳಗೆ ಪ್ರತಿಬಂಧ ಹೇಳ್ತೀರಿ, ಕೈಯಾಗ ಅಧಿಕಾರ ಅಂದ್ರೆ ಶಾಶ್ವತ ತಿಳ್ಕೊಂಡಿದ್ರಿ. ಇದು ಕಾಲಚಕ್ರದ. ನಾನು ಈ ಉದ್ದಡತನ ಮಾಡಿರೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ಕ್ಯಾವಿ ಮೇಲೆ ಮುಂದೆ ಕೈ ಹಾಕಿದ್ರ ಅಡ್ ಸುಲಭವಾಗಿ ಬಿಡ್ಲಿಕ್ಕೆ ಆಗಲ್ಲ. ಕನೇರಿ ಶ್ರೀಗಳನ್ನ ಈ ಜಿಲ್ಲೆ ಬರದೇ ಇರೋ ನೋಡ್ಕೊಂಡ ನಂತರ ನಿಮ್ಮ ದಾಷ್ಟ ಜಾಸ್ತಿ ಆಗ್ಯದ ಅಂತ ಭಾವಿಸ್ತೀನಿ. ನಿನ್ನೆ ಇನ್ನೊಬ್ರು ಮಠಾಧೀಶರ ಮೇಲೆ ಬಿಂಡ್ರಸ್ ಮೇಲೆ ಹೋಗಿರೋ ಪೊಲೀಸರು ಕೈ ಹಾಕಿ ಎಳದಾಡಿ ಎದಿ ಮೇಲೆ ಆ ಕ್ಯಾವಿ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ರಿ. ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ರಿ. ನೀವು ಇದನ್ನ ನಿಲ್ಲಿಸಬೇಕು. ಇಲ್ಲದೆ ಇದರ ಪರಿಣಾಮನ ಎದುರಿಸಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಗೃಹ ಸಚಿವರೇ, ಇದೇನಾಗಿದೆ ಅನ್ನೋದ್ರ ಬಗ್ಗೆ 100% ಸದನ ಸಮಿತಿ ಮಾಡಬೇಕಾಗ್ತದೆ. ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾದಂತ ಎಚ್ಚರಿಕೆಯನ್ನ ತಮ್ಮೆಲ್ಲರ ಮೂಲಕ ಕೊಡ್ತೇನೆ. ಆದ್ರೆ ಅಲ್ಲಿ ಬರೀ ಕಾವಿಗಳು ಒಂದೇ ಇರಲಿಲ್ಲ. ಹೋರಾಟಗಾರರು, ಬಡವರು, ದಲಿತರು, ಎಲ್ಲಾ ಕಮ್ಯುನಿಟಿಯವರು ಇದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸರ್, ಈ ಕ್ಯಾವಿ ಮೇಲೆ ಇಟ್ಟು ಉದ್ದಡತನ ಮಾಡಿರಂದ್ರ ಪಾಪ ಹೋರಾಟಗಾರರ ಪರಿಸ್ಥಿತಿ ಮನಿ ಬಿಟ್ಟು ಮಠ ಬಿಟ್ಟು ಸಮಾಜದ ಸಂಬಂಧ ಕೆಲಸ ಮಾಡೋರು. ನಮ್ಮ ಪಕ್ಷದವ್ರವ್ರ, ನಿಮ್ ಪಕ್ಷದವ್ರವ್ರ ಎಲ್ಲಾರು ಅದಾರ. ಆ ಬೇಡಿಕೆ ನಿಟ್ ಕೂಡ್ಲೇನೆ ನಾವು ಅಪರಾಧಿಗಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತೇವ್ರಿ. ಇದೇನಿದು ಈ ನಮ್ನಿ ಸರ್ವಾಧಿಕಾರಿ ಧೋರಣೆ ಆದ್ರೆ ಹೆಂಗ? ನಾ ಕ್ಯಾವಿ ಮೇಲೆ ಇದು ಮಾಡ್ಯಾರ ಅಂತಂದ್ರ ಆಘಾತ ಆಗ್ಯದ. ಇನ್ನ ಜನಸಾಮಾನ್ಯರು, ಹೋರಾಟಗಾರರು ತಮ್ಮ ಮನಿ ಕೆಲಸ ಬದಿಗಿಟ್ಟು ನೂರಾರು ದಿನಗಳ ಕಾಲ ಇಲ್ಲಿ ಹೋರಾಟ ಮಾಡ್ಯಾರ. ಅವ್ರ ಮೇಲೆ ಈ ರೀತಿ ಕೇಸ್ ದಯವಿಟ್ಟು ವಾಪಸ್ ತೆಗೆದುಕೊಳ್ಬೇಕು. ದಯವಿಟ್ಟು ಒಂದು ಶಬ್ದ ಬಳಸ್ಬಾರ್ದು. ನೀವು ಅದಕ್ಕೆ ಯೋಗ್ಯತೆ ಗೊತ್ತಿಲ್ಲ. ಅವ್ರ ಕೇಸನ್ನ ಬೇಷರತ್ತಾಗಿ ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹನ ಮಾಡ್ತಾರೆ. ಈ ಹೋರಾಟದಲ್ಲಿ ಮುಂದೆ ನೀವು ಟೆಂಟ್ ಅನ್ನು ಕೀಳಿಸಿದ್ದಾರೆ. ಸರ್, ನಾಳೆ ಮುಖ್ಯಮಂತ್ರಿಗಳು ಬರೋರದಾರ ಅಂತ ಹೇಳಿ ಗುಂಡಾಗಿರಿ ಆಗ್ಯದ ಅಂತ ಇಡೀ ಜಿಲ್ಲೆಯ ಜನತೆ ಈಗಾಗಲೇ ಮಾತಾಡ್ಲಾಗ್ತಾರೆ. ಏನ್ರಿ ಇದು? ಇವ್ರು ಏನ್ ಶಾಶ್ವತ ತಿಳ್ಕೊಂಡವ್ರು ನನಗೇನು ಅರ್ಥ ಆಗತ್ತಿಲ್ಲ. ಖಾಯಂ ರಾಜರಂಗ ಅಥವಾ ಅದಕ್ಕಿಂತ ಹೆಚ್ಚಿನ ಭಗವಂತ ಆಗ್ಬಿಟ್ಟಿನ ಅಂತ ಭ್ರಮೆ ಒಳಗೋದಾರ ಗೊತ್ತಾಗ್ತಿಲ್ಲ. ಇದು ಒಳ್ಳೇದಲ್ಲ. ಮುಖ್ಯಮಂತ್ರಿ ಬಂದ್ರು ಬರ್ತಿದ್ರು, ಏನಾಗ್ತಿತ್ತು? ಹೋರಾಟ ನಡೀತಿತ್ತು. ಬಂದು ಮನಿ ಪತ್ರ ಇಸ್ಕೊಂಡಿದ್ರು, ದೊಡ್ಡವರಾಗ್ತಿದ್ರು. ಮರ ನೀವೇನ್ ಸಣ್ಣತನ ಕೆಲಸ ಹಾಕಿರಂತ ಬಹಳ ಇದು ಯೋಗ್ಯ ಅಲ್ಲ. ಇದು ಈ ಗುಂಡಾಗಿರಿ ಈ ಜಿಲ್ಲೆ ಬಹಳ ಸೂಕ್ಷ್ಮ ಸಂವೇದಿ, ಬಹಳ ದೊಡ್ಡ ನಾಯಕರನ್ನ ನೋಡ್ಬಿಟ್ಟದ. ಇನ್ ನೋಡ್ರಿ, ಹಿಂದೊಂದು ಪತ್ರಿಕೆ ಬರ್ತಿತ್ತು, ಕೋಟೆ ಕಟ್ಟಿ ಮರೆದವರೆಲ್ಲ ಏನಾದರು ಅಂತ ಹೇಳಿ. ಈ ಕೋಟೆ ಕಟ್ಟಿ ಮರೆಯುವಂತ ಸ್ಥಿತಿ, ಮಾನಸಿಕ ಸ್ಥಿತಿಗೆ ಯಾರು ತಲುಪಬಾರದು ಅನ್ನೋದನ್ನ ನಿಮ್ಮ ಮೂಲಕ ಜಿಲ್ಲೆ ಜನತೆ ಹೇಳ್ತಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।